ಹಾಯ್ ಫ್ರೆಂಡ್ಸ್, ನಾನಿವತ್ತು ನೈಟು ಊಟಕ್ಕೆ ಮುದ್ದೆ ಮತ್ತು ಬಸ್ಸಾರು ಮಾಡ್ತಾಯಿದ್ದೀನಿ. ಸಬ್ಬಕ್ಕಿ ಸೊಪ್ಪು, ಚಿಲ್ಕರವೆ ಸೊಪ್ಪು ಮತ್ತು ಹೆಸರು ಕಾಳು ಬೇಳೆ ಉಪಯೋಗಿಸ್ಕೊಂಡು ನಾನು ಇಲ್ಲಿ ಕರ್ನಾಟಕ ಸ್ಪೆಷಲ್ ರೆಸಿಪಿ ಬಂದು ಮುದ್ದೆ ಬಸ್ಸಾರು. ಯಾರಿಗೆಲ್ಲ ಇಷ್ಟ ಇರಲ್ಲ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ಅಂತೂ. ನೋಡಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಇಲ್ಲಿ ಒಂದು ಕುಕ್ಕರ್ಗೆ ಒಂದು ಚಿಕ್ಕ ಬಟ್ಲಷ್ಟು ಬೇಳೆ, ತೊಗರಿಬೇಳೆ ಮತ್ತು ಹೆಸರು ಕಾಳನ್ನು ತಗೊಂಡು ನೀಟಾಗಿ ವಾಶ್ ಮಾಡಿ, ನೋಡಿ ನೀಟಾಗಿ ವಾಶ್ ಮಾಡಿ ಈ ಥರ ನಾನು ಮತ್ತು ಸ್ವಲ್ಪ ಕಾಳು ಬೇಳೆ ಮುಳುಗುವಷ್ಟು ಸ್ವಲ್ಪ ನೀರನ್ನು ತಗೊಂಡು ಇಲ್ಲಿ ಒಂದು ವಿಜಿಲ್ನ ಕೂಗಿಸ್ಕೊತೀನಿ. ಫಸ್ಟೇ ನಾವು ಸೊಪ್ಪು ಜೊತೆಯಲ್ಲಿ ಹಾಕಿದ್ರೆ ಇದು ಕಾಳು ನೀಟಾಗಿ ಬೇಯೋದಿಲ್ಲ. ಹಂಗಾಗಿ ನಾನು ಫಸ್ಟ್ ಒಂದು ವಿಜಿಲ್ ಕೂಗಿಸ್ಕೊತಾ ಇದ್ದೀನಿ. ಇವಾಗ ಒಂದು ವಿಜಿಲ್ ಬಂದಾಯಿತು. ನಾನು ಇಲ್ಲಿ ಈ ಕುಕ್ಕರ್ಗೆ ಓಪನ್ ಮಾಡಿ ಮತ್ತು ಇವಾಗ ಸೊಪ್ಪು ಹಾಕ್ಕೊತೀನಿ. ನಾನು ಫಸ್ಟೇ ನೀಟಾಗಿ ತೊಳೆದು ಸೊಪ್ಪನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ ಸಬ್ಬಕ್ಕಿ ಸೊಪ್ಪು, ಚಿಲ್ಕರವೆ ಸೊಪ್ಪು ಎರಡು ಕಾಂಬಿನೇಷನ್ನಲ್ಲಿ ಬಸ್ಸಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೆಲ್ತ್ಗೂ ತುಂಬ ಒಳ್ಳೆಯದು. ನಾನಿಲ್ಲಿ ಸೊಪ್ಪನ್ನು ಹಾಕ್ಕೊಂಡು ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಇಲ್ಲಿ ನೋಡಿ ಇವಾಗ ನೀರು ನಾವು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೇಕು. ಅವಾಗೆ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೆ ಬೇಳೆಕಾಳು ಜೊತೆಯಲ್ಲಿ. ಇವಾಗ ನಾನು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಈ ಥರ ಕ್ಯಾಪನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಈ ಬಸ್ಸಾರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೈಟ್ ಊಟಕ್ಕೆ ಚೆನ್ನಾಗಿರುತ್ತೆ ಇದು. ಇವಾಗ ನಾನಿಲ್ಲಿ ಸೊಪ್ಪನ್ನು ಹಾಕ್ಕೊಂಡು ಒಂದು 2 ವಿಜಿಲ್ ಕೂಗಿಸ್ಕೊತೀನಿ. ಅಷ್ಟರಲ್ಲಿ ಇಲ್ಲಿ ನಾನು ಬಸ್ಸಾರಿಗೆ ರುಬ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಮೆಣಸು ಒಂದು ಚಿಕ್ಕ ಬಾಣಲಿಯಲ್ಲಿ ಹಾಕಿ ಹುರ್ಕೊತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ನಾನಿಲ್ಲಿ ಹಾಕ್ತಾಯಿಲ್ಲ, ಸಾಂಬಾರು ಪೌಡರನ್ನ ಉಪಯೋಗಿಸ್ತಾ ಇದ್ದೀನಿ. ಹಂಗಾಗಿ ಒಣಮೆಣ್ಸಿನ್ಕಾಯಿ ನೀವು ಬೇಕಾದರೆ ಹಾಕ್ಕೋಬೋದು. ನಮ್ಮ ಸಾಂಬಾರು ಪೌಡ್ರು ತುಂಬಾ ಖಾರ ಇರುತ್ತೆ, ಹಂಗಾಗಿ ನಾನು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿಲ್ಲ. ನೀವು ಬೇಕಾದರೆ ಹಾಕ್ಕೋಬೋದು. ಇಲ್ಲಿ ಮೆಣಸು, ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಲ್ಲಿ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನಷ್ಟು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಇದು ಕೆಂಪಗಾಯಿತು. ಮತ್ತು ನಾನಿಲ್ಲಿ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಬಸ್ಸಾರಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಇಲ್ಲಿ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಲಾಸ್ಟಲ್ಲಿ ಒಂದು ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ನೀವು ಟೊಮೊಟೊ ಇಷ್ಟಪಟ್ಟಿಲ್ಲ ಅಂದರೆ ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಒಂದು ಟೊಮೊಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಎಲ್ಲ ಫ್ರೈ ಆಗಿದೆ. ನಾನು ಇಲ್ಲಿ ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವಿಲ್ಲಿ ಮತ್ತು ಮಿಕ್ಸಿಗೆ ಹಾಕ್ಕೋಬೇಕು. ಇಲ್ಲಿ ಸೊಪ್ಪನ್ನು ಸಹ ಬೆಂದಿದೆ. ಇವಾಗ ನಾನು ಇಲ್ಲಿ ಕುಕ್ಕರ್ ಕ್ಯಾಪನ್ನು ಓಪನ್ ಮಾಡಿ ಸೊಪ್ಪನ್ನೆಲ್ಲ ಈ ಥರ ನೀರೊಂದು ಕಡೆ, ಸೊಪ್ಪು ಒಂದು ಕಡೆ ಸಪ್ರೇಟ್ ಮಾಡ್ಕೋಬೇಕು. ಇವಾಗ ನೋಡಿ ಬೇಳೆ ಕಾಳು ಎಲ್ಲ ನೀಟಾಗಿ ಬೆಂದಿದೆ. ಇವಾಗ 2 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು. ಫಸ್ಟೇ ಒಂದು ವಿಜಿಲ್ ಕೂಗಿಸಿರ್ತೀವಲ್ವ, 2 ವಿಜಿಲ್ ಕೂಗಿಸ್ಕೊಂಡು ಈ ಥರ ನೀರು ಸೊಪ್ಪೆಲ್ಲ ಸಪ್ರೇಟ್ ಮಾಡಿ ಅದು ಆರ್ಲಕ್ಕೆ ಬಿಡ್ತಾಯಿದ್ದೀನಿ ಸ್ವಲ್ಪ ಹೊತ್ತು. ಅದು ಆರೋ ಹೊತ್ತಿಗೆ ನಾನಿಲ್ಲಿ ಮಸಾಲೆನ ರುಬ್ಕೊತಾ ಇದ್ದೀನಿ ಸಾರಿಗೆ. ಇಲ್ಲಿ ಒಂದು ಸ್ವಲ್ಪ ಹಸಿಕಾಯಿ ನಾನಿಲ್ಲಿ ಅವಾಗೆ ಹುರಿದಿಟ್ಕೊಂಡಿದ್ನಲ್ವ ಆ ಐಟಮ್ಸ್ ಎಲ್ಲ
ಸಾಂಬಾರು ಪೌಡರು ಮತ್ತು ಹುಣಸೆಹಣ್ಣು ನೆನೆಸಿಕ್ಕಿದ್ದೆ. ಹುಣಸೆಹಣ್ಣು ಒಂದು ಸ್ವಲ್ಪ ಹಾಕ್ಕೊಂಡು ಇವಾಗ ನೀಟಾಗಿ ರುಬ್ಕೋಬೇಕು. ನೋಡಿ, ಹುಣಸೆ ನೆನೆ ಹಾಕಿದ್ದೆ, ಆ ನೀರನ್ನೇ ಹಾಕ್ಕೊಂಡು ನಾನು ಇವಾಗ ನೀಟಾಗಿ ರುಬ್ಕೊತಾ ಇದ್ದೀನಿ. ಇವಾಗ ಸೊಪ್ಪು ಸಹ ನೀಟಾಗಿ ತಣ್ಣಗಾಗಿದೆ. ನೋಡಿ, ಈ ಥರ ನೀಟಾಗೆಲ್ಲ ಸೊಪ್ಪಾಗಿರೋ ನೀರನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಈ ಥರ ನಾವು ಕೈಯಲ್ಲೇ ನೀಟಾಗಿ ಹಿಂಡಿ ಸಪ್ರೇಟ್ ಮಾಡ್ಕೋಬೇಕು. ಇವಾಗ ಆ ನೀರಿಗೆ ರುಬ್ಬಿರೋ ಅಂತಹ ಖಾರನ ನಾನು ಹಾಕ್ಕೊತಾ ಇದ್ದೀನಿ. ಇವಾಗ ನೋಡಿ, ಈ ಥರ ರುಬ್ಬಿ ಮಾಡೋದ್ರಿಂದ ಬಸ್ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಮುದ್ದೆಗೂ ರೈಸ್ಗಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಮಾಡ್ತಾರೆ ಈ ರೀತಿ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ನೋಡಿ, ಇವಾಗ ನಾನು ಸಾಂಬಾರನ್ನ ಕುದಿಯೋಕ್ಕೆ ಇಡ್ತಾ ಇದ್ದೀನಿ. ಅಷ್ಟರಲ್ಲಿ ಇನ್ನೊಂದು ಕಡೆ ಒಂದು ಚಿಕ್ಕ ಬಟ್ಟಲಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸೊಪ್ಪಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಒಂದು 4ರಿಂದ 5 ಒಣಮೆಣ್ಸಿನ್ಕಾಯಿ ನಾನು ಹಾಕ್ಕೊತೀನಿ. ಸೊಪ್ಪಿಗೆ ಹಸಿಗೆ ಹಾಕಲ್ಲ, ಒಣವು ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಸೊಪ್ಪು. ನೋಡಿ, ಒಣಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ಈರುಳ್ಳಿನ ಹಾಕ್ಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಒಗ್ಗರಣೆ ಸೊಪ್ಪಿಗೆ ಲಾಸ್ಟಲ್ಲಿ ಹಸಿಕಾಯಿನ ಹಾಕ್ಕೊಂಡು ಜಾಸ್ತಿ ಫ್ರೈ ಮಾಡಬಾರ್ದು, ಸುಮ್ಮನೆ ಸ್ವಲ್ಪ ಹಂಗೆ ಫ್ರೈ ಮಾಡ್ಕೋಬೇಕು. ನಾನು ಈ ಒಗ್ಗರಣೆನೇ ಸಾರಿಗೆ ಸ್ವಲ್ಪ ಹಾಕ್ಕೊತೀನಿ. ಲಾಸ್ಟಲ್ಲಿ ಕಾಯಿ ಹಾಕ್ಬಿಟ್ಟು ಜಸ್ಟ್ ಸುಮ್ಮನೆ ಒಂದು ಸಲ ಈ ಥರ ಕೈ ಆಡಿಸ್ಬಿಟ್ಟು ಮತ್ತೆ ಸೊಪ್ಪನ್ನೆಲ್ಲ ಹಾಕ್ಕೋಬೇಕು. ನೋಡಿ, ಈ ಥರ ಬಸ್ಸಾರು ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಬಸ್ಸಾರು ಇಷ್ಟ ಆಗದಿದ್ದವರು ಸಹ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಇವಾಗ ಸೊಪ್ಪು ಸಹ ರೆಡಿ ಆಯಿತು. ಈ ಬೇಸಿಗೆಯಲ್ಲಿ ಈ ಥರ ಹೆಸರು ಕಾಳನ್ನು, ಸಬ್ಬಕ್ಕಿ ಸೊಪ್ಪು ಈ ಥರ ಉಪಯೋಗಿಸ್ಕೊಂಡು ಮಾಡೋದ್ರಿಂದ ತುಂಬಾ ಹೆಲ್ತ್ಗೆ ಒಳ್ಳೆಯದು. ನಾನಿಲ್ಲಿ ಸಾರು ರೆಡಿ ಆಯ್ತು. ಇವಾಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಬಿಸಿ ಬಿಸಿ ರಾಗಿ ಮುದ್ದೆ ಮತ್ತು ಸಾಂಬಾರು. ನಿಮಗೂ ಇಷ್ಟ ಆಗಿದ್ದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಮತ್ತು ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ, ನನ್ನ